ಕೆಸಿ ವ್ಯಾಲಿ ನೀರು ಕೆರೆಗಳಿಗೆ ಹರಿಸಲು ಆಗ್ರಹಿಸಿ ರಾಜ್ಯ ರೈತ ಸಂಘದಿಂದ ಇಂದು ಶ್ರೀನಿವಾಸಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೀರಭದ್ರಸ್ವಾಮಿ ಅವರು ಸುಮಾರು 2 ವರ್ಷಗಳಿಂದ ತಾಲೂಕಿನ ಯಾವುದೇ ಕೆರೆಗಳಿಗೆ ಕೆಸಿ ವ್ಯಾಲಿ ನೀರು ಹರಿಸುತ್ತಿಲ್ಲ. ಇದಕ್ಕೆ ಕಾರಣ ಗೊತ್ತಿಲ್ಲ. ಈ ನೀರು ಬಾರದ ಕಾರಣ ಅಂತರ್ಜಲ ಮಟ್ಟ ಕುಸಿದು ಬೋರ್ವೆಲ್ಗಳಲ್ಲಿ ನೀರು ಕಡಿಮೆಯಾಗುತ್ತಿದೆ, ಅಂತರ್ಜಲ ವೃದ್ಧಿಯಾಗುತ್ತಿಲ್ಲ ಎಂದರು. ಇದರಿಂದ ರೈತಾಪಿ ವರ್ಗಕ್ಕೆ ವ್ಯವಸಾಯ ಮಾಡಲು ಮತ್ತು ಪ್ರಾಣಿ ಪಕ್ಷಿಗಳಿಗೆ ನೀರು ಉಣಿಸಲು ಸಾಧ್ಯವಾಗುತ್ತಿಲ್ಲ. ಕೂಡಲೇ ಕೆಸಿ ವ್ಯಾಲಿ ನೀರು ತಾಲೂಕಿನ ಕೆರೆಗಳಿಗೆ ಹರಿಸುವಂತೆ ಒತ್ತಾಯಿಸಿ ಸಣ್ಣ ನೀರಾವರಿ ಸಚಿವರು ಮಧ್ಯಪ್ರವೇಶಿಸಿ ತಾಲೂಕಿನ ರೈತ ವರ್ಗಕ್ಕೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಹೋರಾಟದ ಉದ್ದೇಶ ಇಷ್ಟೇ. ನಮ್ಮದು 2010ರಲ್ಲಿ ಪ್ರಾರಂಭವಾಗಿ ಕೆಸಿ ವ್ಯಾಲಿನ ಹೋರಾಟ 2015ರಲ್ಲಿ ಭೂದೇಗ ಕೆರೆಗಳು ತುಂಬಿತು. 2020 ಕೆರೆಗಳು ಕೋಡಿ ಹೋಯಿತು. ತದನಂತರ ಈ ಸರ್ಕಾರಗಳು ರೈತ ಪರವಾಗಿಲ್ಲ ಅನ್ನೋದನ್ನು ಸಾಬೀತಾಗಿದೆ. ಬಂಧುಗಳು, ಇವತ್ತು 1400 ಕೋಟಿ ಇವತ್ತು ಸರ್ಕಾರ ಇದಕ್ಕೆ ಖರ್ಚು ವೆಚ್ಚ ಮಾಡಿದೆ. ಅಷ್ಟು ಖರ್ಚು ಮಾಡಿ ಇವತ್ತು ಕೆರೆಗಳು ತುಂಬಿಸ್ತಾ ಇಲ್ಲ ಅಂದರೆ ಇದರಲ್ಲಿ ಅವ್ಯವಹಾರ ಮಾಡಿದ್ದಾರೆ ಸರ್ಕಾರದವರು. ಬಹುತೇಕ ರಾಜ್ಯಗಳ ಶಾಮೀಲಾಗಿರೋದನ್ನು ಬಹುತೇಕ ಸ್ಪಷ್ಟವಾಗಿದೆ. ಯಾಕೆ ಇವತ್ತು ಇಷ್ಟೆಲ್ಲ ಖರ್ಚು ಮಾಡಿ ಕೆರೆಗಳು ಯಾಕೆ ತುಂಬಿಸ್ತಾರೆ? ನೀವು ಏನು ಸರ್ಕಾರ ಏನು ಮಾಡ್ತಾ ಇದೆ? ನೀವು ರೈತರ ಪರವಾಗಿಲ್ಲ ಅನ್ನೋದು ಈಗಾಗಲೇ ನಾವು ಎಚ್ಚರಿಸ್ತಾ ಇದ್ದೀವಿ. ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ನಾವು ಸಿದ್ದರಾಮಯ್ಯನವರು 1400 ಕೋಟಿ ಬಜೆಟ್ ಮಂಡನೆ ಮಾಡಿ ಕೆರೆಗಳು ತುಂಬಿದ ಮೇಲೆ ಮತ್ತೆ ಯಾಕೆ ತುಂಬಿಸಿದ್ರು? ತಾಲೂಕಿನ ರೈತ ಸಂಘದ ಅಧ್ಯಕ್ಷ ನಂಬಿಹಳ್ಳಿ ಶ್ರೀರಾಮರೆಡ್ಡಿ ಮಾತನಾಡಿ, ಕೆಸಿ ವ್ಯಾಲಿ ನೀರಿನ ಶುದ್ಧೀಕರಣಕ್ಕೆ ಸುಮಾರು 1500 ಕೋಟಿ ಖರ್ಚು ಮಾಡಿದರೂ ನಮ್ಮ ತಾಲೂಕಿನ ಕೆರೆಗಳಿಗೆ ನೀರು ಹರಿಸಿಲ್ಲ. ಕೂಡಲೇ ಕೆಸಿ ವ್ಯಾಲಿ ನೀರನ್ನು ನಮ್ಮ ತಾಲೂಕಿನ ಕೆರೆಗಳಿಗೆ ಹರಿಸಬೇಕೆಂದು ಒತ್ತಾಯಿಸಿದರು. ಈ ಹಿಂದೆ ಸಿದ್ದರಾಮಯ್ಯ ಅವರು ಸುಮಾರು ಕೋಟಿ ಖರ್ಚು ಮಾಡಿ ಎತ್ತಿನಹೊಳೆ ನೀರಿನ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದರು. ಈವರೆಗೂ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಗ್ರಾಮಾಂತರ ಜಿಲ್ಲೆಗಳಿಗೆ ಇನ್ನೂ ನೀರು ಬಂದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿಗೆ ಎತ್ತಿನಹೊಳೆ ನೀರನ್ನು ಹರಿಸಲು ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ಧರಣಿ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.